ಲೇಖ ನಾನು ಯಾಕೆ ವಾಪಸ್ ಬಂದೆ? ತೇಜಸ್ವಿನಿ ಮದುವೆ ಇಷ್ಟೊತ್ತಿಗೆ ಆಗೋಗ್ಬಿಟ್ರತ್ತೋ ಏನೋ. ಅವಳಿಗೆ ನಾನು ನೆನಪಲ್ಲಿರಲ್ಲ. ನಾನು ಆಶ್ರಮಕ್ಕೆ ವಾಪಸ್ ಹೋಗ್ಬಿಡೋದೆ ವಾಸಿ. ಅವಳ ಪಾಡಿಗೆ ಅವಳೇ ಇರಲಿ. ಯಾರಪ್ಪ? ಅಣ್ಣ ಬಂದಿದ್ದಾರೆ. ಯಾವಣ್ಣ? ಅದೇ ಮದುವೆ ದಿನ ಬಂದಿಲ್ಲ ಸರ್ ಅವರು. ಆದಿತ್ಯ ಬಂದಿದ್ದಾರಾ? ಆ ಫೋಟೋದಲ್ಲಿ ಇದ್ದಾರ ಮೇಡಮ್, ಅವರೇ. ಎಲ್ಲಿದ್ದಾರೆ? ಅಲ್ಲಿ ನಿಂತಿದ್ದಾರೆ. ಮೇಡಮ್ ಹೋಗ್ತಿದ್ದಾರೆ. ಹೋಗ್ತಿದ್ದಾರಾ? ನೋಡಿ ಆದಿ ಹೊರಟೋಗ್ತಿದ್ದಾನೆ. ಬೇಗ ಕರೀರಿ. ಆದಿತ್ಯ! ಆದಿ! ಆದಿ! ಆದಿತ್ಯ! ಆದಿತ್ಯ ನಿಂತ್ಕೊ! ಆದಿತ್ಯ! ಆದಿ! ಆದಿತ್ಯ ನಿಂತ್ಕೊ! ಆದಿ ನಿಂತ್ಕೊಳ್ಳಪ್ಪ. ಆದಿ ಎಲ್ಲಿ ಹೊಟ್ಟೋಗಿದ್ಯಪ್ಪ? ಮನೆ ತನಕ ಬಂದನು, ಎಲ್ಲಿ ಹೊಟ್ಟೋದೆ? ನಾವು ನಿನ್ಗೋಸ್ಕರ ಎಷ್ಟು ಹುಡುಕಾಡಿದ್ವಿ ಗೊತ್ತಾ? ಅಳ್ಬೇಡಮ್ಮ, ನಾನೇನು ಬಂದಿದ್ದೀನಲ್ಲ. ಆದಿತ್ಯ! ನಿಜವಾಗ್ಲೂ ನಾನೇನೇ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಮಗು. ನನ್ನ ಮಗ ಸಿಕ್ಬಿಟ್ಟ ಇವತ್ತು, ನನ್ನ ಮಗ ಸಿಕ್ಬಿಟ್ಟ. ಆದಿ, ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆದಿತ್ಯ, ನಿಜವಾಗ್ಲೂ ತೇಜಸ್ವಿನಿ ನಂಬಿಕೆ ಕಣೋ ನಿನ್ನ ಉಳಿಸಿತ್ತು. ಆದಿತ್ಯ, ನಿಜವಾಗ್ಲೂ ನೀವೇನಾ? ನನಗೆ ನಂಬಿಕೆನೇ ಬರ್ತಿಲ್ಲ. ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ನಿಮ್ಮನ್ನು ಮತ್ತೆ ನೋಡ್ತೀನಿ ಅಂತ. ಹೇಗಿದೆಯೋ? ಅಣ್ಣ ಎಲ್ಲಿ ಹೋಗ್ಬಿಟ್ಟಿದ್ದ ನೀನು? ಸಾರಿ,
ಮತ್ತು ನೀನು ಫೋನ್ ಮಾಡಿದ್ಯಾ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಕೇಳಿಸಿದ್ದೆ ಇಷ್ಟೆಲ್ಲ ರಾಧಾ ಅಂತಲೇ ಆಗ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡು. ಜಾನು ಹೋಗಮ್ಮ, ಬೇಗ ಆರ್ತಿಗೆ ರೆಡಿ ಮಾಡು. ಬಾ. ಬಾ ಹೊರಗಡೆ, ಹೊರಗಡೆ. ಅಪ್ಪ ಅಮ್ಮ ನೀವೆಲ್ಲ ಹೇಗಿದ್ದೀರಿ? ನನ್ನ ವಿಷಯ ಇರಲಿ ಮಗು, ನೀವಿಲ್ಲದೆ ನಾ ಹೇಗಿರೋಕ್ಕಾಗುತ್ತೆ ನೀನೇ ಹೇಳು. ಅದೇ ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ನೀನು ಹೇಗಿದೆಯಾ ನೋಡು, ನೀನು ಇಲ್ದೆಲೆ 3 ವರ್ಷ ಕಳೆದ್ಬಿಟ್ವಿ ನಾವು. ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದೆ, ಏನು ಮಾಡ್ತಾ ಇದ್ದೆಪ್ಪ ಅದಿ? ಅಯ್ಯೋ ಅದೊಂದು ದೊಡ್ಡ ಕಥೆನಮ್ಮ. ನಾನೀಗ ಸಿಕ್ಕಾಪಟ್ಟೆ ಆತಂಕದಲ್ಲಿದ್ದೀನಿ. ಎಲ್ಲವನು ನನ್ನನ್ನು ತಿರ್ಗಾ ಕಿಡ್ನಾಪ್ ಮಾಡಿಬಿಡ್ತಾನೆ ಅಂತ. ಆದಿತ್ಯ, ಮತ್ತೆ ನಿಮ್ಮನ್ನ ಯಾರು ಕಿಡ್ನಾಪ್ ಮಾಡ್ತಾರೆ? ಅಲ್ಲ ಆದಿತ್ಯ, ಇಷ್ಟು ದಿನ ನಿಮ್ಮನ್ನ ಕೂಡ ಹಾಕಿದ್ಯಾರು? ನಿಮ್ಮ ಶತ್ರುಗಳು ಯಾರು ಹೇಳಿ ಆದಿತ್ಯ? ಇಷ್ಟು ವರ್ಷ ನಿಮ್ಮನ್ನ ನಮ್ಮಿಂದ ದೂರ ಮಾಡಿದ್ಯಾರು? ಮತ್ತೆ ನಿಮಗೆ ಯಾರಿಂದ ತೊಂದರೆ ಇದೆ? ಅವನೇ ಆ ಪ್ರಧಾನ್, ಅವನೇ ನನ್ನನ್ನು ಕಿಡ್ನಾಪ್ ಮಾಡಿದ್ದು. ಪ್ರಧಾನ? ಯಾವ ಪ್ರಧಾನ್? ಏನು ಹೇಳ್ತಿದ್ಯಾ ಆದಿತ್ಯ? ಯಾವ ಪ್ರಧಾನ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅದೇ ಆ ಗೌರವ್ ಪ್ರಧಾನ್. ನನ್ನನ್ನು ಕಿಡ್ನಾಪ್ ಮಾಡಿ ಇಷ್ಟು ದಿನ ಕೂಡಾಕಿದ್ದು ಅವನೇಪ್ಪ. ದೊಡ್ಡ ಕ್ರಿಮಿನಲ್ ಆ ಪ್ರಧಾನ. ಹಾಂ, ಗೌರವ್ ಪ್ರಧಾನ್ ಅಂದರೆ ಆ ವರ್ತಮಾನ ಪತ್ರಿಕೆ ಎಡಿಟರ್ ಅವರಾ? ಹೌದು ಕಣ, ಅವನೇ. ಆದಿತ್ಯ, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಪ್ರಧಾನ ತುಂಬಾ ಒಳ್ಳೆಯವರು, ಅಂಥ ಕೆಲಸ ಮಾಡೋರಲ್ಲ ಅವರು. ಅಪ್ಪ, ನಾನೇ ಕಣ್ಣಾರ ನೋಡಿದ್ದೀನಿ. ನನ್ನನ್ನು ಕೂಡಾಕಿಟ್ಟಿದ್ದ ಜಾಗಕ್ಕೆ ಆ ಪ್ರಧಾನ್ ಬಂದಿದ್ದ. ತೇಜಸ್ವಿನ ಮದುವೆ ಆಗ್ಬೇಕನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಕಿಡ್ನಾಪ್ ಮಾಡಿಸ್ದ ಅವನು. ಇಲ್ಲ ಆದಿತ್ಯ, ಪ್ರಧಾನ್ ಹಾಗಲ್ಲ. ನಿನಗೆ ಮದುವೆ ಆಯ್ತಾ? ಇಲ್ಲ, ಆಶ್ರಮದಲ್ಲಿ ನೀವಿದ್ರಿ ಅಂತ ಗೊತ್ತಾದ ತಕ್ಷಣ ಮದುವೆ ನಿಂತು ಹೋಯ್ತು. ಇವತ್ತು ಆ ಪ್ರಧಾನ್ ಕಡೆಯವರು ನನ್ನನ್ನು ಕೊಲ್ಸ್ಬೇಕು ಅಂತ ಹೊರ ಕರ್ಕೊಂಡ್ ಬಂದಿದ್ರು. ಸ್ವಲ್ಪ ಯಾಮಾರಿದ್ರೆ ನನ್ನ ಕಥೆನೇ ಮುಗ್ದೋಗ್ತಾ ಇತ್ತು. ಅವರಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ದೀನಿ ಈಗ. ನಿಜಾನೇನೋ ನೀನು ಹೇಳ್ತಿರೋದು ಆದಿತ್ಯ? ಹ್ಞೂನಮ್ಮ, ನಾನು ಯಾಕೆ ಸುಳ್ಳು ಹೇಳಿ ಹೇಳು? ಮತ್ತೆ ನಿಮ್ಮನ್ನೆಲ್ಲ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಅಪ್ಪ, ಮೊದಲು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಆ ಪ್ರಧಾನ್ ಮೇಲೆ ಆಕ್ಷನ್ ತಗೊಳಕ್ ಹೇಳಿ ಅವ್ರಿಗೆ. ಇಲ್ಲ ಆದಿತ್ಯ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಪ್ರಧಾನ್ ಅಂತ ಕೆಲಸ ಮಾಡೋರಲ್ಲ. ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ತೇಜಸ್ವಿನಿ ನಿನಗೆ? ನಾನು ಹೇಳ್ತಾ ಇರೋದು ಸುಳ್ಳು ಅಂತನಾ? ಅನಿ, ಮೊದಲು ಪೊಲೀಸ್ ಅವ್ರಿಗೆ ಫೋನ್ ಮಾಡು. ಮಾಡೋಣ. ಅನಿರುದ್ಧ್, 1 ನಿಮಿಷ ಇರಿ. ಮಾವ, ನೀವು ನಂಬ್ತೀರಾ ಇದನ್ನ? ನೋಡು ಆದಿತ್ಯ, ನೀನು ಇವತ್ತಾನೇ ಬಂದಿದ್ಯಾ, ಸ್ವಲ್ಪ ಸುಧಾರಿಸ್ಕೊ. ನಾಳೆ ಪ್ರಧಾನಕ್ಕೆ ಫೋನ್ ಮಾಡಿ ಮನೆ ಕರೆಸೋಣ, ಮಾತಾಡೋಣ, ನಿಜಾಂಶ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಏನಾದರೂ ಡಿಸೈಡ್ ಮಾಡಿದ್ರಾಯ್ತು. ಸರಿ, ಆಯ್ತು.
ಸ್ವಲ್ಪ ನಾನು ಬರೋ ತನಕ ಕಾಯಿರಿ. ನಾನು ಬಂದು ಯಾರು ಅಂತ ತೋರಿಸ್ತೀನಿ. ಅಣ್ಣ ಹೇಳೋರೆ ಅಂತ ಅಂದರಾಗಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವನ ಕತೆ ಮುಗಿದೋಗಿರೋದು. ನನ್ನ ಕಡೆ ಹುಡುಗ್ರ ಮೇಲೆ ಕೈ ಮಾಡೋನೆ. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಏನ ಪೊಲೀಸ್ ನನ್ನ ಹುಡುಕ್ತವ್ರ? ಹುಡುಕ್ಲಿ, ನನ್ನನ್ನು ಅವ್ರು ಟ್ರೇಸ್ ಮಾಡೋಕ್ಕಾಗಲ್ಲ. ಅಣ್ಣ ಸರಿಯಾದ ಜಾಗ ನೋಡಿ ನನ್ನ ತಂದಾಕವ್ರೆ. ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇನ್ನು ಪೊಲೀಸ್ಗೆ ಹೆಂಗೆ ಗೊತ್ತಾಗ್ತದೆ? ಸರಿ, ಎಲ್ರ ಮೇಲೂ ನಿಗಾ ಇಟ್ಟರು. ನಾನು ಬಂದು ನೋಡ್ಕೋತೀನಿ. ಏಯ್, ಏನಿಲ್ಲ, ಕತ್ ಕೇಳಿಸ್ಕೊತಿದ್ಯಾ? ಹೆಂಗಿದೆ ಮೈಗೆ? ಯಾರು ನೀವು? ನಾನು ಯಾರಾದ್ರೆ ನಿಂಗೇನೋ? ಹೋಗಿ ಕೆಲಸ ನೋಡೋಗು. ಪ್ರೇಮ್ ನಿಮ್ಮ ಫ್ರೆಂಡಾ? ಯಾವ ಪ್ರೇಮ ನನಗೆ ಗೊತ್ತಿಲ್ಲ. ಅಣ್ಣ ಹೇಳಿ ಕಳ್ಸವ್ರೆ, ನಾನು ಇಲ್ಲಿದ್ದೀನಿ ಅಷ್ಟೇನೆ. ಜಾಸ್ತಿ ಪ್ರಶ್ನೆ ಕೇಳಿ ನಾನು ತಲೆ ತಿನ್ಬೇಡ. ಯಾರು ನಿಮ್ಮಣ್ಣ? ಹೆಸ್ರು ಕೇಳಿದ್ರೆ ಅಲ್ಲಾಡೋಗ್ತೀಯ. ಹೋಗು ಸುಮ್ಮನೆ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಪ್ರೇಮ್ ಫ್ರೆಂಡ್ ಆಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ನಿಮ್ಮ ಮಾತುಕತೆ ಆ ಥರ ಇಲ್ಲ. ಬರೀ ಕೊಲೆ, ಸುಲ್ಗೆ, ಮಚ್ಚು, ಲಾಂಗು ಇಂಥದೇ ಮಾತಾಡ್ತೀರಿ. ನಿಮ್ಮ ಕೆಲಸ ಏನು ಅಂತ ನನಗೆ ಗೊತ್ತಾಗಬೇಕು. ಏನು ನಿಮ್ಮ ಕೆಲಸ? ಏನು ನಡೆಸ್ತಿದ್ದೀರಾ ನೀವು? ಎಲ್ಲ ಈಗ ತಾನು ನೀನೇ ಹೇಳೋದಿಯಲ್ಲ, ಅದನ್ನೇ ನಾನು ಮಾಡೋದು. ರೌಡಿಗಳ ನೀವು? ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ಏನ್ರಿ ಮರ್ಯಾದೆ ಕೊಡೋದು? ಅಲ್ಲ, ನಮ್ಮ ಪ್ರೇಮ್ಗೆ ಅದು ಹೇಗೆ ಫ್ರೆಂಡ್ ಆಗ್ತೀರಾ ನೀವು? ಇದರಲ್ಲೇನೋ ಮೋಸ ಇದೆ. ನೀವು, ನಿಮ್ಮ ಹಿನ್ನೆಲೆ, ನಿಮ್ಮ ನಡವಳಿಕೆ ಒಂದು ಸರಿ ಇಲ್ಲ. ಈ ಮನೆಗೆ ಬಂದಿಂದಿಂದ ನಿಮ್ದು ಕಿರಿಕಿರಿನೇ ಆಗೋಯ್ತು. ಯಾಕ್ರಿ ಇದ್ದೀರಾ ನಮ್ಮ ಮನೆಯಲ್ಲಿ? ನೋಡಿ, ಸಂಸಾರಸ್ಥರು ವಾಸ ಮಾಡೋ ಜಾಗ ಇದು. ನಿಮ್ಮಂತ ಪುಂಡು ಪೋಖ್ರಿಗಳಿಗಲ್ಲ. ಯಾಕ್ರಿ ಬಂದು ನಮಗೆಲ್ಲ ತೊಂದರೆ ಕೊಡ್ತೀರಾ? ಬೇಡ, ನನ್ನ ತಂಟೆಗೆ ಬರಬೇಡ. ನಾನು ಸರಿ ಇಲ್ಲ ಹೇಳ್ತಾ ಇದ್ದೀನಿ. ಅದನ್ನ ಬಾಯ್ ಬಿಟ್ಟು ಹೇಳೋದೇನ್ರಿ? ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ನೀವು ಸರಿ ಇಲ್ಲ ಅಂತ. ನಮ್ಮನೆಯಲ್ಲೇ ಕೂತು ಕೊಲೆ ಸುಲಿಗೆ ಬಗ್ಗೆ ಮಾತಾಡ್ತೀರಾ? ಯಾರು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ಅಂಡ್ರ ಒಳಗೆ ಸಂಬಂಧಪಟ್ಟವನು ನಮ್ಮ ಮನೆಯಲ್ಲಿ ಬಂದು ಕದ್ದು ಕೂತಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮನ್ನ ಒದ್ದು ಒಳಗೆ ಹಾಕಿಸ್ತೀನಿ. ಅಲ್ಲಿ ತನಕ ನೀನು ಬದುಕಿರ್ಬೇಕಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು, ತಗೋ ಫೋನು ಮಾಡಿ ಹೇಳು. ನಾನು ಒಳಗಾಕ್ಸು ನೋಡೋಣ. ಎಲ್ಲ ನೋಡಿ ಬಂದಿರೋನು ನಾನು. ಪೊಲೀಸ್ ಸ್ಟೇಷನ್ನು, ಜೈಲು ಸುಮಾರು ಸರ್ತಿ ಹೋಗಿ ಬಂದಿದ್ದೀನಿ. ಏನು ಭಯ ಇಲ್ಲ. ನೀನು ಒಳಗಾಕ್ಸು, 2 ನಿಮಿಷದಲ್ಲಿ ಹೊರಗೆ ಬರ್ತೀನಿ. ನನಗೆ ಆವಾಜ್ ಆಗ್ತೀಯಾ? ಎಷ್ಟೋ ಮರ್ಡರ್ ಮಾಡಿ ಬಂದಿರೋನ್ಗೆ ಇನ್ನೊಂದು ಮರ್ಡರ್ ಮಾಡೋದು ದೊಡ್ಡದೇನಲ್ಲ. ಇದೇ ಸ್ಪಾಟಲ್ಲಿ ಊತಾಕ್ಬಿಡ್ತೀನಿ ನಿನ್ನ. ರೈಟ್ ಹೇಳು, ಹೋಗೋ. ಆದಿತ್ಯ, ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗಿವತ್ತೇ ಸಾವು ಬಂದರೂ ಪರವಾಗಿಲ್ಲ. ನನ್ನ ಗಂಡ ನನಗೆ ಸಿಕ್ಬಿಟ್ರು. ನನ್ನ ನಂಬಿಕೆಗೆ ಬೆಲೆ ಸಿಕ್ತು, ನನ್ನ ಪ್ರಾಮಾಣಿಕತೆಗೆ ಬೆಲೆ ಸಿಕ್ತು. ನನಗೆ ಜೀವನದಲ್ಲಿ ಇನ್ನೇನು ಬೇಡ ಆದಿತ್ಯ. ಇಷ್ಟು ದಿನ ಇದ್ದು ಇಲ್ಲದ ಹಾಗೆ ಬದುಕಿದ್ದೆ. ನೀನಾ ಅಂತ ನನ್ನನ್ನು ಕೇಳೋರು ಯಾರೂ ಇರಲಿಲ್ಲ. ನೀವಿಲ್ಲದೆ ಇದ್ದ ದಿನಗಳನ್ನು ಎಷ್ಟು ದುಃಖದಲ್ಲಿ ಕಳೆದಿದ್ದೀನಿ ಗೊತ್ತಾ? ಯಾಕೆ ಸುಳ್ಳು ಹೇಳ್ತೀಯ ತೇಜು? ಆದಿತ್ಯ, ಏನು ಹೇಳ್ತಾ ಇದ್ದೀರಾ? ನಾನು ಸುಳ್ಳು ಹೇಳದ್ನ? ನಾನೇನು ಸುಳ್ಳು ಹೇಳ್ದೆ? ನನಗೋಸ್ಕರ ಕಾದೆ, ನನಗೋಸ್ಕರ ನಿರೀಕ್ಷೆ ಮಾಡಿದೆ ಅಂತ ಹೇಳ್ತಿದ್ಯಲ್ಲ, ಅದು ನೀನು ಹೇಳ್ತಾ ಇರೋ ಸುಳ್ಳು. ಆದಿತ್ಯ,
ನಾನು ಸುಳ್ಳು ಹೇಳ್ತಿದ್ದೀನಾ? ನೀವು ನನ್ನನ್ನು ಅನುಮಾನಿಸ್ತಾ ಇದ್ದೀರಾ? ನನ್ನ ಪ್ರಾಮಾಣಿಕತೆ ಬಗ್ಗೆ ನಿಮಗೆ ಸಂದೇಹ ಇದೆಯಾ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಆದಿತ್ಯ? 3 ವರ್ಷಗಳನ್ನು 3 ಯುಗಗಳ ಥರ ಕಳೆದಿದ್ದೀನಿ. ನಿಮಗೋಸ್ಕರ ಕಾದಿದ್ದೀನಿ. ಪ್ಲೀಸ್ ತಮಾಷೆಗೂ ಹಾಗನ್ಬೇಡಿ. ತಮಾಷೆಗೆ ಯಾಕೆ ಹೇಳಲಿ? ಇರೋದನ್ನೇ ಹೇಳ್ತಾ ಇರೋದು. ಆದಿತ್ಯ, ಇನ್ನೇನು ನನಗೋಸ್ಕರ ಏನು ನೀನು ಕಾದಿದ್ದು? ನನ್ನನ್ನು ಸಾಯಿಸೇ ಬಿಟ್ಟಿದೆಯಲ್ಲ. ಆದಿತ್ಯ, ನಾನು ನಿಮ್ಮನ್ನು ಸಾಯಿಸದ್ನ? ನೀವೀ ಮಾತು ಹೇಳ್ತಾ ಇದ್ದೀರಾ? ನೋಡು, ಬೂಟಾಟ್ಗೆ ಬೇಡ ತೇಜಸ್ವಿನಿ. ನನ್ನನ್ನು ಮರೆತು ಇನ್ನೊಬ್ಬನ ಮದುವೆ ಆಗೋದಕ್ಕೆ ಹೊಟ್ಟಿದೆಯಲ್ಲ, ಇದೇನಾ ನಿನ್ನ ಪ್ರಾಮಾಣಿಕತೆ? ಯಾಕೆ ಮದುವೆ ಆಗೋದಕ್ಕೆ ಹೊಟ್ಟಿದ್ದೆ ನೀನು? ಇಲ್ಲ ಆದಿತ್ಯ, ನನಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಮನಸ್ಸಿರಲಿಲ್ಲ. ಆದರೆ ಮನೆಯವರೆಲ್ಲರೂ ಸೇರಿ ನೀವು ಬದುಕಿಲ್ಲ, ಸತ್ತು ಹೋಗಿದ್ದೀರಾ ಅಂತ ಬಲವಂತವಾಗಿ ಶ್ರಾದ್ದ ಮಾಡಿ ಮುಗಿಸಿದ್ರು. ಆಗ ನಾನು ಎಷ್ಟು ದುಃಖ ಪಟ್ಟಿದ್ದೀನಿ ಗೊತ್ತಾ? ನೀವಿಲ್ಲ ಅಂತ ಆದ್ಮೇಲೂ ನಾನು ನನ್ನ ಪಾಡಿಗೆ ಇದ್ದೆ ಆದಿತ್ಯ. ಆದರೆ ಅತ್ತೆ ಮಾವ ಎಲ್ಲ ಸೇರಿ ನಮ್ಮ ಅಕ್ಕನ ಹತ್ರ ಹೇಳಿಸಿ ಈ ಮದುವೆಗೆ ಬಲವಂತ ಮಾಡಿಸಿದ್ರು. ಅದೃಷ್ಟ ನನ್ನ ಕಡೆಗಿತ್ತು. ಮದುವೆ ನಿಂತು ಹೋಯ್ತು. ನೀವಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾನು ಎಷ್ಟು ಸಂತೋಷ ಪಟ್ಟಿದ್ದೀನಿ ಗೊತ್ತಾ? ನೀನು ಮದುವೆ ಆಗೋಕ್ಕೆ ಹೊಟ್ಟಿದೆಯಲ್ಲ ಆ ಪ್ರಧಾನ, ಅವನು ಎಂಥ ನೀಚ ಅಂತ ಗೊತ್ತಾ ನಿನಗೆ? ಇವತ್ತು ನಾನಿರೋ ಈ ಸ್ಥಿತಿಗೆ ಆ ಪ್ರಧಾನ ಕಾರಣ. ನಿನ್ನ ಮತ್ತು ಅವನ ಮದುವೆಗೆ ನಾನು ಅಡ್ಡ ಬರ್ತೀನಿ ಅಂತ ನನ್ನನ್ನೇ ಕಿಡ್ನಾಪ್ ಮಾಡಿಸ್ತಾ ಅವನು. ಇಲ್ಲ ಆದಿತ್ಯ, ಪ್ರಧಾನ ಅಂತವ್ರಲ್ಲ. ನಿಮ್ಗೆ ಇಂಥ ಭಾವನೆ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಆದರೆ ಪ್ರಧಾನ್ ತುಂಬ ಒಳ್ಳೆಯವರು. ನನ್ನನ್ನು ಕಿಡ್ನಾಪ್ ಮಾಡಿಸ್ತವನು ನಿನಗೆ ಒಳ್ಳೆ ಮನುಷ್ಯ ಆಗ್ತಾನ? ಹಾಗಲ್ಲ. ಇನ್ನು ನೀನು ಅವನನ್ನೇ ಸಪೋರ್ಟ್ ಮಾಡ್ತೀಯಾ? ಇಲ್ಲ ಆದಿತ್ಯ. ತೇಜಸ್ವಿನಿ, ನೀನೇನು ಮಾತಾಡಬೇಕಾಗಿಲ್ಲ. ಆ ಪ್ರಧಾನ ನಾನೇ ಕಣ್ಣಾರ ಕಂಡಿದ್ದೀನಿ. ಹಿ ಇಸ್ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್. ನೀನು ಅವನ ಬಗ್ಗೆ ಸಮರ್ಥನೆ ಮಾಡ್ಕೋಬೇಕಾಗಿಲ್ಲ. ಏನು ಅವನ ಜೊತೆ ಮದುವೆ ನಿಂತೋಯ್ತು ಅಂತ ಬೇಸರ ಆಗ್ತಾ ಇದೆಯಾ? ಆದಿತ್ಯ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನನಗೆ ಯಾಕೆ ಬೇಜಾರಾಗತ್ತೆ? ಇನ್ಫ್ಯಾಕ್ಟ್ ನನಗೆಷ್ಟು ಸಂತೋಷ ಆಯಿತು ಗೊತ್ತಾ? ನನ್ನ ನೆನಪಲ್ಲಿ ನೀವಿದ್ರಿ. ನೀವಿದ್ದೀರಾ ಅನ್ನೋದ್ರಲ್ಲೇ ನನಗೆ ಸುಖ ಇದೆ ಅಂತ ಎಲ್ರಿಗೂ ಹೇಳ್ತಿದ್ದೆ. ಮನೆಯಲ್ಲಿ ಯಾರನ್ನು ಬೇಕಾದರೂ ಕೇಳಿ, ನಾನು ಸುಳ್ಳು ಹೇಳ್ತಿಲ್ಲ ಆದಿತ್ಯ. ಮನೆಯವರೆಲ್ಲ ಸೇರಿ ನೀವಿಲ್ಲ ಅಂತ ಹೇಳಿಬಿಟ್ಟು ನಿನ್ನ ಲೈಫ್ ನೀನು ನೋಡ್ಕೊ ಅಂತ ಹೇಳಿ ಕುತ್ತಿಗೆನಲ್ಲಿ ನನ್ನ ತಾಳಿನೂ ತೆಗೆಸ್ಬಿಟ್ಟಿದ್ರು. ಬದುಕಿದ್ದೀರಾ ಅಂತ ಗೊತ್ತಾದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ? ಮತ್ತೆ ತಾಳಿ ಹಾಕೊಂಡಿತ್ತು ಆದಿತ್ಯ. ಪ್ಲೀಸ್ ನನ್ನನ್ನು ಅನುಮಾನಿಸ್ಬೇಡಿ. ಐ ಲವ್ ಯು ಆದಿತ್ಯ.